ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿ ಮನೆಯಲ್ಲಿ ಸದಾ ನೆಲೆಸಿರಬೇಕೆಂದರೆ ನಾವು ಮನೆಯಲ್ಲಿ ಮಾಡುತ್ತಿರುವ ತಪ್ಪುಗಳು ಏನೆಂದು ತಿಳಿಯೋಣ ಬನ್ನಿ. ಮತ್ತು ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳೋದು ಹೇಗೆ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ಚಾನಲ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಶುರು ಮಾಡೋಣ. ಮೊದಲನೇದಾಗಿ ಬೆಳಿಗ್ಗೆ ಕಸ ಗುಡಿಸುವಾಗ ಮನೆಯ ಒಳಗಿನಿಂದ ಹೊರಗಡೆ ಕಸ ಗುಡಿಸಬೇಕು ಮತ್ತು ಸಂಜೆ ಕಸ ಗುಡಿಸುವಾಗ ಹೊರಗಿನಿಂದ ಒಳಗೆ ಕಸ ಗುಡಿಸಬೇಕು. ಯಾಕಂದರೆ ಬೆಳಗ್ಗೆ ಕಸ ಗುಡಿಸ್ತೀವಲ್ಲ ಅದು ಶನಿ ಕಸ ಅಂತ ಹೇಳ್ತಾರೆ. ಒಳಗಿಂದ ಹೊರಗೆ ಗುಡಿಸಿ ಆಚೆ ಹಾಕಬೇಕು. ಅದೇ ಸಂಜೆ ಕಸ ಗುಡಿಸುವಾಗ ಹೊರಗಿನಿಂದ ಒಳಗಡೆ ಅದು ಲಕ್ಷ್ಮಿ ಆಗಿರ್ತದೆ. ಮುಸ್ಸಂಜೆ ಕಸ ಲಕ್ಷ್ಮಿ ಅಂತಾರೆ. ಹಾಗಾಗಿ ಹೊರಗಡೆ ಹಾಕಬಾರ್ದು. ಹಾಗಾಗಿ ಹೊರಗಿನಿಂದ ಒಳಗೆ ಗುಡಿಸಿ ಇಡಬೇಕು. ನಂತರ ಮನೆಯ ಹೊಸ್ತಿಲನ್ನು ಪ್ರತಿನಿತ್ಯ ಕ್ಲೀನಾಗಿ ಇಟ್ಕೋಬೇಕು. ಡೈಲಿ ಹೊಸ್ತಿಲನ್ನು ಒರೆಸಿ ನೀರು ಹಾಕಿ ಒರೆಸಿ ಅದಕ್ಕೆ ರಂಗೋಲಿ ಹಾಕಿ ಶುಭ್ರವಾಗಿ ಶುಚಿಯಾಗಿ ಇಟ್ಕೊಳ್ಳಬೇಕು. ನಂತರ ಅಡಿಗೆ ಮನೆಯನ್ನು ಯಾವಾಗಲೂ ಸದಾ ಕ್ಲೀನಾಗಿ ಇಟ್ಕೊಳ್ಳಬೇಕು ಮತ್ತು ನೈಟು ಪಾತ್ರೆಗಳನ್ನು ಸಿಂಕಿನಲ್ಲೇ ಬಿಡಬಾರ್ದು. ಎಂಜಲು ಪಾತ್ರೆಗಳನ್ನು ಮನೆಯಲ್ಲಿ ಮಲ್ಕೊಳ್ಳೋಕ್ಕೂ ಮುಂಚೆ ಹಾಗೆ ಸಿಂಕಲ್ಲೆಲ್ಲ ಬಿಟ್ಟು ಮಲ್ಕೋಬಾರ್ದು. ನೀಟಾಗಿ ತೊಳೆದು ಮನೆಯೆಲ್ಲ ಅಂದರೆ ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಯಾವುದೇ ಪಾತ್ರೆಗಳು ಇರದಂಗೆ ತೊಳೆದು ಇಟ್ಟು ಕ್ಲೀನ್ ಮಾಡಿ ಮಲ್ಕೋಬೇಕು. ಮತ್ತು ಗ್ಯಾಸ್ ಸ್ಟವ್ ಮೇಲೂ ಅಷ್ಟೇ ನೈಟು ಮಲ್ಕೋಬೇಕಾದ್ರೆ ಫುಲ್ ಖಾಲಿ ಇಡಬಾರ್ದು. ಒಂದು ಪಾತ್ರೆಯನ್ನು ಆದರೂ ಸಹ ಇಡಬೇಕು. ಪಾತ್ರೆಯಲ್ಲಿ ಒಂದು ನೀರು ತುಂಬಿಸಿ ಆದರೂ ಅಡುಗೆ ಮನೆಯಲ್ಲಿ ಸ್ಟವ್ ಮೇಲೆ ಪಾತ್ರೆಯನ್ನು ಇಡಬೇಕು. ನಂತರ ಮನೆಯಲ್ಲಿ ಯಾವುದಾದ್ರೂ ಕೆಟ್ಟಿರೋ ವಸ್ತುಗಳು ಅಥವಾ ಮುರಿದಿರೋ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಡನ್ನು ಕ್ಲೀನ್ ಮಾಡಬೇಕು. ಹಾಗೆ ಹೇಗಂದರೆ ಹಾಗೆ ಬಿಟ್ಬಿಟ್ಟು ಎದ್ದು ಬರಬಾರ್ದು. ಇದರಿಂದನೂ ಅಷ್ಟೇ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಇರುತ್ತೆ. ಲಕ್ಷ್ಮಿ ಆ ಥರ ಪ್ಲೇಸಲ್ಲಿ ಲಕ್ಷ್ಮಿ ಇರೋದಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಡೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ಮನೆಯಲ್ಲಿ ಹಾಲಿನ ಪಾತ್ರೆ ಅಂದರೆ ಹಾಲನ್ನು ಯಾವುದ್ರಲ್ಲಿ ಕಾಯಿಸ್ತೀವಲ್ಲ ಆ ಪಾತ್ರೆಯನ್ನು ಅಷ್ಟೇ ನೀಟಾಗಿ ಇಟ್ಕೋಬೇಕು. ನೀಟಾಗಿ ತೊಳೆದು ಇಟ್ಕೋಬೇಕು ಹಾಲಿನ ಪಾತ್ರೆಯನ್ನು ಅಷ್ಟೇ. ಮತ್ತು ಕಸ ಗುಡಿಸುವಂಥ ಪೊರಕೆಯನ್ನು ಎಲ್ಲೆಂದರಲ್ಲಿ ಇಡಬಾರದು ಮತ್ತು ನಿಲ್ಲಿಸಬಾರದು. ಮಲಗಿಸ್ಬೇಕು ಅಂದರೆ ಕೆಳಗಡೆ ಹಿಂಗೆ ಹಾಕಬೇಕು, ನಿಲ್ಲಿಸಬಾರ್ದು ಪೊರಕೆಯನ್ನು. ಮತ್ತು ಬಾತ್ರೂಮಲ್ಲೂ ಕೂಡ ಪೊರಕೆಯನ್ನು ಇಡಬಾರ್ದು. ಯಾಕಂದರೆ ಪೊರಕೆಯನ್ನು ಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗಾಗಿ ಪೊರಕೆಯನ್ನು ಬಾತ್ರೂಮಲ್ಲಿ ಇಡಬಾರದು. ಮತ್ತು ಕಸದ ಮರವನ್ನು ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು. ಮತ್ತು ಕಸದ ಮರವನ್ನು ಮುಚ್ಚಾಕಬಾರ್ದು, ಅಂದರೆ ಮಲಗಿಸಬಾರ್ದು, ಅಂದರೆ ಮಕ್ಕಡೆ ಹಾಕಬಾರ್ದು. ಮತ್ತು ಇನ್ನೊಂದು ಚಿನ್ನ ಮತ್ತು ದುಡ್ಡು ಇಂತಹ ವಸ್ತುಗಳನ್ನು ಹಾಸಿಗೆ ಮೇಲೆ ಇಡಬಾರದು. ಮತ್ತು ದುಡ್ಡು ಎಣಿಸಬೇಕಾದ್ರೂ ಅಷ್ಟೇ ಹಾಸಿಗೆ ಮೇಲೆ ಇಟ್ಟು ದುಡ್ಡನ್ನು ಎಣಿಸಬಾರದು. ಮತ್ತು ಇನ್ನೊಂದು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬಾರದು. ಮತ್ತು ಸಂಜೆ ಟೈಮಲ್ಲಿ ಮನೆಯ ಬಾಗಿಲಲ್ಲಿ ನಿಂತು ತಲೆ ಬಾಚಬಾರದು. ಲಕ್ಷ್ಮಿ ಒಳಗಡೆ ಬರ್ತಾ ಇರುತ್ತೆ ಮುಸ್ಸಂಜೆ ಟೈಮಲ್ಲಿ. ಆ ಟೈಮಲ್ಲಿ ಕೂದಲನ್ನು ಹರಡ್ಕೊಂಡು ಬಾಗಿಲಲ್ಲಿ ನಿಂತ್ಕೊಳ್ಳೋದು, ಹೊಸ್ಲು ಮೇಲೆ ನಿಂತ್ಕೊಳ್ಳೋದು, ಮತ್ತು ಒಳಗೊಂದು ಹೊರಗೊಂದು ಕಾಲನ್ನು ಇಟ್ಟು ನಿಲ್ಕೊಳ್ಳೋದು ಇದನ್ನೆಲ್ಲ ಮಾಡಬಾರ್ದು. ಮತ್ತು ಹಾಗೆ ನೈಟು ಅಂದರೆ ಕತ್ತಲಾದಮೇಲೆ ತಲೆಯನ್ನು ಬಾಚಬಾರ್ದು. ಮತ್ತು ಮುಸ್ಸಂಜೆಯಲ್ಲಿ ಮಲಗಬಾರದು, ಅಂದರೆ ದೀಪ ಹಚ್ಚೋ ಟೈಮಲ್ಲಿ ಮಲ್ಕೊಳ್ಳೋದು, ಇಲ್ಲ ದೀಪ ಹಚ್ಚಿದ ತಕ್ಷಣ ಹೋಗಿ ಮಲ್ಕೊಳ್ಳೋದು ಇದನ್ನೆಲ್ಲ ಮಾಡಬಾರ್ದು. ಮತ್ತು ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತೀವಿ ಅಂತ ಅಂದರೆ ಬೆಳಗ್ಗೆನೇ ಪೂಜೆ ಮಾಡಬೇಕು. 10 ಗಂಟೆ ಒಳಗಡೆ, 12 ಗಂಟೆಗೆ ಮಾಡೋದು, 1 ಗಂಟೆಗೆ ಮಾಡೋದು ಈ ರೀತಿ ಎಲ್ಲ ಮಾಡಬಾರ್ದು. ಅಕಸ್ಮಾತ್ ಲೇಟ್ ಆಯಿತು ಅಂತ ಹೇಳಿದ್ರೆ ಹೂವೆಲ್ಲ ಇಟ್ಟು ರೆಡಿ ಮಾಡಿ ಸಂಜೆ ಮಾಡಿದ್ರೂ ಒಳ್ಳೆಯದು. ಮತ್ತು ಹೊರಗಿಂದ ಮನೆಗೆ ಬರಬೇಕಂದ್ರೆ ಕೈ ಕಾಲುಗಳನ್ನು ತೊಳ್ಕೊಂಡು ಒಳಗಡೆ ಬರಬೇಕು. ಅದರಲ್ಲೂ ಸುಮ್ಮನೆ ಕೈ ಕಾಲಿಗೆ ನೀರು ಎರಚ್ಕೊಂಡು ಬರೋದಲ್ಲ, ಇಮ್ಮಡಿಯನ್ನು ತೊಳೆದು ಒಳಗಡೆ ಹೋಗಬೇಕು. ಯಾಕಂದರೆ ಇಮ್ಮಡಿಯಲ್ಲಿ ಶನಿ ಬಂದಿರ್ತಾರೆ, ಹಿಂದೆ ಇಮ್ಮಡಿಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಇಮ್ಮಡಿಯನ್ನು ತೊಳೆದು ಮನೆ ಒಳಗಡೆ ಹೋಗಬೇಕು. ಶನಿ ಇರೋ ಜಾಗದಲ್ಲಿ ಲಕ್ಷ್ಮಿ ಇರೋದಿಲ್ಲ. ಹಾಗಾಗಿ ಮತ್ತು ಹೆಣ್ಣು ಮಕ್ಕಳು, ಗೃಹಿಣಿಯರು ಅಥವಾ ಯಾರೇ ಆಗಿರ್ಬೋದು ಮುಸ್ಸಂಜೆ ಟೈಮಲ್ಲಿ ಉಗುರನ್ನು ಕಟ್ ಮಾಡೋದು ಅದೆಲ್ಲನೂ ಮಾಡಬಾರ್ದು. ಮತ್ತು ಬಾಯಲ್ಲಿಂದ ಉಗುರನ್ನು ಕಚ್ಚೋದು ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡಬಾರದು.
ಮತ್ತು ಬಾಗಿಲಿಗೆ ಯಾವಾಗಲೂ ಬಾಗಿಲನ್ನು ತೊಳೆದು ರಂಗೋಲಿಯನ್ನು ಹಾಕಬೇಕು. ಸುಮ್ಮನೆ ನೀರು ಹಾಕ್ಬಿಟ್ಟು ಹಾಗೆ ಬಿಡೋದು ಮಾಡಬಾರ್ದು. ಹೊಸ್ತಿಲಿಗೂ ಅಷ್ಟೇ ಡೈಲಿ ರಂಗೋಲಿಯನ್ನು ಹಾಕಬೇಕು. ಮತ್ತು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ರಂಗೋಲಿ ಹಾಕಿ ಡೈಲಿ ಹೂವನ್ನು ಎಲ್ಲ ಇಟ್ಟು ನೀಟಾಗಿ ಕ್ಲೀನಾಗಿ ಹೊಸ್ತಿಲನ್ನು ಇಟ್ಕೊಳ್ಬೇಕು. ಇಷ್ಟು ಕೆಲಸಗಳನ್ನು ಮಾಡಿದರೆ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾರೆ. ಇದು ಮನೆಯ ಎಲ್ಲ ಗೃಹಿಣಿಯರ ಕರ್ತವ್ಯ. ಈ ತಪ್ಪುಗಳನ್ನು ಮಾಡಬಾರ್ದು. ಈ ತಪ್ಪುಗಳನ್ನು ಮಾಡ್ತಾಯಿದ್ರೆ ಹಿಂದೆ ನಿಲ್ಲಿಸಿ ತಪ್ಪುಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳೋದು ಎಲ್ಲ ಗೃಹಿಣಿಯರ ಕರ್ತವ್ಯ ಆಗಿರುತ್ತದೆ. ಇದಿಷ್ಟು ಇವತ್ತಿನ ಮಾಹಿತಿ.